ಮಹಿಮಾಗುರು ನಮ್ಮ ಬಸವಣ್ಣನವರು. ಆತ ಮಹಾಗುರುವಾಗಿದ್ದರು. ಜನಗಿಂತ ಹಿರಿಯವರಿಲ್ಲ, ಶಿವಭಕ್ತರಿಗಿಂತ ಹಿರಿಯವರಿಲ್ಲ ಎನ್ನುವುದು ಆತನ ಮಹಾಮಂತ್ರ. ಧನ್ಯ ಧನ್ಯ, ಇಂತಹ ಸದ್ಗುರುವನ್ನು ಪಡೆದ ನಾವೇ ಧನ್ಯರು. ಇವರ ಒಂದು ವಚನವನ್ನು ಅಳವಡಿಸಿಕೊಂಡರೂ ಸಾಕು, ಜೀವನ ಪಾವನವಾಗುವುದು. ಅಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ನನ್ನ ವರ್ಣಿಸಬೇಡ, ಇದರ ಅಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಬಳಿ. ಆಹಾ, ಎಂತಹ ಉಪದೇಶ! ಕಲ್ಯಾಣಿ, ಮಾನವನ ಬಾಳಿನುನ್ನತಿಗೆ ಸಪ್ತ ಸೂತ್ರಗಳನ್ನು ಬರೆದ ಇದೊಂದೇ ವಚನ ಸಾಕು ಕಲ್ಯಾಣಿ. ಸ್ವಾಮಿ, ಅನುಭವ ಮಂಟಪಕ್ಕೆ ಹೋಗುವ ಸಮಯ ಬಂತು. ಬೇಗನೆ ಪೂಜೆ ಮುಗಿಸಬೇಕಲ್ಲವೇ? ಓ, ಅನುಭವಗೊಳಿಸಿದ ಸಮಯ ಸಮೀಪಿಸಿದ. ಹೋಯಿತು ಹೋಯಿತು, ನಾನು ಬಹುದಿನಗಳಿಂದ ಒಂಚಾಟಿ ಕಾದು ಕುಳಿತಿದ್ದ ಮಹಾಮಂತ್ರಿ ಬೆಟ್ಟವು ಕೈತಪ್ಪಿವಾಯಿತು. ಆ ಮಾಯಾವಿ ಬಸವನು ಅದ್ಯಾವ ಜಾಲ ಬದಲಿಸಿದನೋ ತಿಳಿಯದು. ಕಂಚಿನಲ್ಲಿ ಬೆನ್ನು ಓದಿ ನೋಡಿ, ಸಿಂಹಾಸನದ ಎದುರಿನಲ್ಲಿಯೇ ಕಳೆದ ಸಂಪತ್ತನ್ನು ರಾಜ್ಯದಲ್ಲಿ ತೋರಿಸಿ ಬಿಚ್ಚಳ ಮಹಾರಾಜನ ಮನವೊಲಿಸಿ ಮಹಾಮಂತ್ರಿಯ ಬೆಟ್ಟವನ್ನು ತನ್ನ ಕೈ ವಶ ಮಾಡಿಕೊಂಡರಲ್ಲ. ಅಯ್ಯೋ, ಈ ಅಪಮಾನ ಸೇರಲು ನಾನು ಹೇಗೆ ತಿಳಿಸಿಕೊಳ್ಳಲಿ? ಮಹಾಮಂತ್ರಿ ಮಂಡಲದವರಿಗೆ ನೀವೇ ತಮಾಷೆ ಮಾಡ್ತಿದ್ದೀರಾ? ಮುಂದೆ ಮಂಡಲದವರೇ, ನಾವು ನಿಮಗೆ ಅಪಾರ್ಥ ಮಾಡುವುದೇ. ಅಲ್ಲ, ನೀನೇನು ಎಲ್ಲಿದೆ ಮಹಾಮಂತ್ರಿ ಬೆಟ್ಟ? ನೀವೇನು ನಿಂತಿದ್ದೀರಾ? ನಿಮ್ಮ ಪ್ರಯತ್ನವನ್ನ ಹೊಳೆಯಲ್ಲಿ ಗುಣಸರಿ ಕಳಿಸಿದಂತೆ ಎಲ್ಲೋ ಬೆಟ್ಟ. ನಿಮ್ಮ ಕುಶಲ ಪ್ರಯತ್ನವನ್ನು ಯಾವುದು? ಮತ್ಯಾವುದರಲ್ಲಿ ಆ ಹೊಲಿಗೆಯಲ್ಲಿ ಆ ಬಸವನಿಗೆ ಹೆಜ್ಜೆ ಗುರುತಿಸುವುದು. ಹೊಲಿಗೆಯಲ್ಲಿ ಬಸವ? ಏನ್ ಹೇಳಿದ್ರಿ? ಹಳೆ ಮನೆಯಲ್ಲಿ ಬಸವನೇ? ಅಂತು ಇಂತಹ ಹೊಲಿಗೆಯನ್ನು ಮಹಾಮಂತ್ರಿಯ ಪೀಠದಲ್ಲಿ ಕೂರಿಸುವುದಂದ್ರೆ ಒಳ್ಳೆಯ ಆದ್ಯತೆ ತೋರಿಸಿಬಿಡಿರಿ. ಈಗ ಒಂದೇ ಒಂದು ಸೂತ್ರದಿಂದ ಆ ಬಸವನ ಮಹಾಮಂತ್ರಿ ಪೀಠವನ್ನು ಕೂಡ ಮೇಲು ಮಾಡಿಸಬಲ್ಲ. ಕಲಾಪದಿಂದ ಬಸವ ಮಹಾಮುಕ್ತತೆಗಳಾದ ಪಂಡಿತರು ಈ ಮಂಚನ ಮುಂದೆ ನಿನ್ನ ಆಟವೇ ನಡೆಯಲು ನಡೆ. ಇಂದಿನ ನಾವು ಮಾಡುವ ಕಾರ್ಯಗಳಿಂದಲೇ ನಮ್ಮ ಸ್ವರೂಪದ ಅರಿವನ್ನು ಮಾಡಿಕೊಂಡು ಆಚರಿಸುತ್ತಾ ಆನಂದಿಸಬೇಕು. ಇದೇ ಸದ್ಗುರು ಬಸವೇಶ್ವರ ಉಪದೇಶ ಅಲ್ಲವೇ? ಅಂತೆಯೇ ಕಾಯಕವೇ ಕೈಲಾಸ ಮಂತ್ರೋಪದೇಶ ಮಾಡಿದರು. ಹೌದು, ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ನಿಜ, ನಿಮ್ಮ ಮಾತು ಸತ್ಯ. ಸದ್ಗುರುವಿನಿಂದ ಲಿಂಗದೇಶದ ಕಾರ್ಯವೆಲ್ಲ ಮಂಗಲಮಯ ಕೈಲಾಸ. ಇದೇ ಜಗತ್ತು ಬಸವೇಶ್ವರ ದಿವ್ಯೋಪದೇಶ. ಕೈಲಾಸ, ಕಾಯಕವೇ ಕೈಲಾಸ ಎಂತಹ ಮಹಾಮಂತ್ರವಿದು.
ಇದೇ ಮಂತ್ರವನ್ನು ಆಧರಿಸಿ ಅಗಣಿತ ಶರಣರು ತಮ್ಮ ಕಾಯಕದಲ್ಲಿ ನಿಜದ ನಿಲುವನ್ನು ಗುರುತಿಸಿಕೊಂಡು ಸಚ್ಚಿದಾನಂದ ಲಿಂಗಸುತದಲ್ಲಿ ಓಲಾಡುತ್ತಿರುವರು. ಇದಕ್ಕೆಲ್ಲ ಕಾರಣ ತಂದೆ ಬಸವಣ್ಣನವರಲ್ಲವೇ? ಮತ್ತ ಪೂಜ್ಯ ಜಗದ್ಗುರು ಬಸವಣ್ಣನವರೇ ಇದಕ್ಕೆಲ್ಲ ಕಾರಣ. ತಂದೆ ಬಸವಣ್ಣನನ್ನು ನಾವೆಷ್ಟು ಕೊಂಡಾಡಿದ ಕಡಿಮೆ. ನಮ್ಮೆಲ್ಲರ ಜೀವವು ಆ ಮಹಾಜ್ಯೋತಿಗೆ ಬಾಗಿ ನಡೆಯುವುದೇ ಸುಲಭೋಪಾಯ. ನಮ್ಮೆಲ್ಲರ ಭಾಗ್ಯವೇ ಸರಿ. ಹಾಗೂ ಬಸವಣ್ಣನವರು ನೀರಾಸನೆ ಪಕ್ಕ ಬಂದರು. ನಾವು ಇದೆಲ್ಲರೂ ಸೇರಿ ಅವರಿಗೆ ಜಯಕಾರ ಬಸವೇಶ್ವರರಿಗೆ ಅತಿನ ಭಾವನೊಂದಿಗೆ ಬಸವೇಶ್ವರರಿಗೆ ಅತಿನ ಭಾವನೊಂದಿಗೆ ಬಸವೇಶ್ವರರಿಗೆ ಅತಿನ ಭಾವನೊಂದಿಗೆ ಬಸವೇಶ್ವರರಿಗೆ ಅತಿನ ಭಾವನೊಂದಿಗೆ. ಓ ಕರುಣಾಳಿಸಿದರೆ ಭಕ್ತ ಭಾಗವ ಗುರುವೆ ಪಾವನ ಮುಡಿಯೇ ತಂದೆ ಬಸವೇಶ ಶರಣಾರ್ಥಿ. ಜಂಗಮಲಿಂಗರು ನನ್ನ ಎಂತಪ್ಪ ಹರಡ ಎಂತಂತೆ ಶರಣು ಶರಣು ಶರಣಾರ್ಥಿ ತಂದೆ. ಏನು ಮಾಡಿದೆ ತಂದೆ? ನಾನು ಒಂದು ಸಲ ಶರಣು ಎಂದರು ವಿಶ್ವ ಪೂಜ್ಯರಾದ ತಾವು ಎನಗಿದ್ದಲು ಒಂದು ಶರಣು ಹೆಚ್ಚು ಬೇಡಿ ನಡೆದು ಬಿಟ್ಟಿರಿ. ಯವ್ವ, ಎಷ್ಟು ದೂರ ಇದ್ರೆ ಈ ನಾಗಪ್ಪನಿಂದ ನನ್ನ ಕೋಡಿಗಟ್ಟು ಬರೋದ್ರಾಗ ನಾಗಪ್ಪ ಹಾಲಿಗೆ ಹೋಗ್ತೀನಿ. ಯಾಕಂದ್ರ ನಾಡಿಗೆ ನಗಿದಿರುವ ನಾಗಪ್ಪನಿಗೆ ಇವತ್ತು ನಾಡಿನ ನಾಡೆ ನಾಗಪ್ಪ ಹಾಲನ್ನು ಬೇಗ ಬೇಗದ ಹೊರಪಡ್ಕೊಂಡಾರ. ನನ್ನ ಗಂಡ ಇದ್ಯಾಕೆ ಗಂಟಿದ್ರೆ ಯವ್ವ? ಮಗುಳನ್ನ ಬಲಿ ಮಾಡ್ಕೊಂಡ್ಬಿಟ್ಟೆ. ಅದನ್ನು ಬೇಡವ, ಮಗುಳನ್ನ ಹಾಲು ಕುಡ್ಕೊಂಡ್ಬಿಟ್ಟೆ. ಅದನ್ನು ಬಿಡ್ತಿದ್ದ. ಶನಿವಾರ ಹನುಮಂತ ನಡ್ಕೊತಿದ್ದೆ. ಅದಕ್ಕೂ ಅಡ್ಡಿ ಮಾಡ್ದ. ಈಗ ನಾಗಪ್ಪ ಹಾಲನ್ನು ಬೆಳೆದು ಅಡ್ಡಿ ಮಾಡಿ ಬಾಯಿ ಬಂದ ಬೈದಿರಲ್ರಿ ಯವ್ವ. ಇದು ಕಾಲದ ರಾಜಕೀಯ ಜಗಳನೇ ಜಗಳ. ಹಾ, ಏನೇ ಆಗಲಿ ಕಡಾದ ಹೋಗಿ ನಾಗಪ್ಪ ಹಾಲನ್ನು ಕೊಡ್ತೀನಿ. ನಿಲ್ಲಕ್ಕಲ್ಲ ಎಲ್ಗೋ ಅಂತ ಜೋರ ಕೇಳಿದರೆ ಆ ಜನ ಕೈಯಾಗಿರೋದು ಮತ್ತೆ ಕಣ್ಣ ಮುಚ್ಚಲ ನಡೆಸಿ ಅಂದ್ಯ. ಅಲ್ಲಿ ಪರಿಸಿಗಟ್ಟಿ ಹತ್ರ ಯಾರೋ ಒಬ್ರು ದೊಡ್ಡ ಮುಟ್ಟಿಯರು ಬಂದಾರಂತ. ಅದಕ್ಕ ಅದಕ್ಕ ಪೂಜಕ ಹೂವು ಪತ್ರೆ ಒಂದಿಷ್ಟು ಹಾಲು ಏನ್ ಬೇಕಿತ್ತಪ್ಪ? ಅಲ್ಲ ಇಷ್ಟೊಂದು ಚಂದ ಸುಳ್ಳು ಹೇಳೋದು ಎಲ್ಲಿ ಕಲ್ತಿರ್ತೀನಿ ರೇಪುರಿಗೆ ನನ್ನ ಹತ್ರ ಇನ್ನು ಬಾಳ ಅನ್ನೋದು ಯಾವುದು ಏನು ಬೇಕಿಲ್ಲ. ಕಾರ ಹೇಳೋ ಮತ್ತ ನಿನಗೆ ನೀ ಎಲ್ಲಿ ಮಾಡ್ತೀಯ ಅನ್ನೋ ನಂಗೆ ಚೆನ್ನಾಗಿ ಬರ್ತದೆ. ಅಲ್ಲ ಆ ಓರಿ ಕಡೆ ಕಾಲದಾಗ ಎಲ್ಲ ಹಾಕಿಕೊಂಡು ಆ ಕನ್ನ ಮುಸ್ರೆ ಬಂದಿದ್ರೆ ನಿನ್ನ ಮೈ ಮೇಲೆ ಚಾಮಸ್ ಮೇಲೆ ಕೊಡ್ತಾರೆ. ಬಿಡಿಸು ಮತ್ತೆ ನಮ್ಗೆ ಕೈಗೆ ಕರಿನಾ ಹರಿಲಿ ಬೆಳ್ಳಗಲ್ಲ ಈಗ ಗಿಡಗಳಾಗಿ ಬಾಬಾರ ಪಡ್ಕ ತಮ್ಮಿದ್ರು ಸಗಟ್ ಪಡ್ಕ ನೋಡಿ ನೋಡಿ ಹೇಗೆ ಬಳ್ಳ ದಿಕ್ಕಂತ ನಿಮ್ಮಳ್ಳಿಯಾಗಿ ಮಾತಾಡ್ತಾರೆ. ಬೇಕಾದ್ರೆ ಪಕ್ಕಂತಿಲ್ಲ ನನಗೆ ಸರಿಯಾದ ಕಣ್ಣಿಲ್ಲ. ಮಾಯಿ ಮಾಡಿ ಹಾದಿ ಬರ ಎನ್ನೋದನ್ನ ನಾಳೆ ಬಿದ್ದ ಮೇಲೆ ಹಾದಿ ಬರ ಕೆಟ್ಟಿದ್ದೆ. ಓ ಶ್ರೀರಂಗನ ಓ ಶ್ರೀರಂಗ ರಾಕನ ಅಕ್ಕ ನೀನೇನ್ ಮಾಡ್ತೀವ? ನೋಡಪ್ಪ, ಇವತ್ತು ನಾಗರ ಪಂಚಮಿ ಹಬ್ಬ ಅಂತ ನಾಗಪ್ಪನ ಹಾಲನ್ನು ಕೊಟ್ಟಿರ್ತೀನ ಹಿಡಿದು ಜೋಡಿ ಬಂದನ ಶೂರ. ಹಳೆದಮ್ಮನೇ ಶ್ರೀರಂಗ ಬಿಟ್ಟು ಹೋಗಿಲ್ಲ. ಹಳೆದಮ್ಮನ ಓ ಶ್ರೀರಂಗ ಬಿಟ್ಟು ಈಗೇನು ಅಕ್ಕ ಅಂಗದ ಮೇಲೆ ಲಿಂಗವನ್ನ ಧರಿಸಿ ಈ ಅನಾಚಾರ ಮಾಡುವುದೇ? ಚೇಚೆ, ಇದು ಲಿಂಗವಂತ ನಡೆಯಲ್ಲ. ನೀನು ಅನುಭವ ಮಂಟಪಕ್ಕೆ ಹೇಳ್ಕೊಂಡಂತೆ ಕಾಣುವುದಿಲ್ಲ. ಅಂತ ತಿಳ್ಕೊಳ್ಳೋದಪ್ಪ ಹೋಗೋ ಜಾಗನ ಬೇರೆ ಅಲ್ಲವ. ಪಂಚನೇ ಹೇಳೋತಾಗ ಮಕ್ಕಳು ಕೊಡೋತಾಗ ನಮ್ಮ ಕಾಯ್ದೆ ಕೊಡೋದಾಗ ಬರೀಕೆ ಅಕ್ಕ, ಇದೇ ಅನಾಚಾರ, ಇದೇ ಅಜ್ಞಾನ. ಕೇಳು, ಕಲ್ಲ ನಾಗರ ಕಂಡರೆ ಆದನೆರೆ ದಿಡ್ಡವ ನಾಗರ ಕಂಡರೆ ಕೊಲೆಂಬರಯ್ಯ. ಉಣ್ಣುವ ಜಂಗಮವೆಂದರೆ ನಡೆಯೆಂಬರು. ಉಣ್ಣದ ಲಿಂಗಕ್ಕೆ ಓನವಿಡಿವರು. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲ ತಾಗಿದ ಬಿಟ್ಟಿಯಂತ ಬರೆಯ. ಎಂತ ಮಾತಾಡಿದಪ್ಪ ಶಿರಣ
ತಿರುಗಡೆ ಕಲ್ಲ ಅಂತವಳೆ ಇಲ್ಲೊಂದು ನಿಜವಾದ ಜಂಗಮದ ಬಂದನ ಉಳಿಸು ನಿಮ್ಮ ಮಾತು ಸತ್ಯ. ಉಣ್ಣುವ ದೇವನಿಗೆ ಉಳಿಸದೆ ಉದಾಸೀನ ಮಾಡಿ ಕಲ್ಲಿಗೆ ಉಳಿಸುವುದೆಂದರೆ ಎಂತಹ ಮೂರ್ಖತನ, ಎಂತಹ ಬಾಲಬುದ್ಧಿ. ಅಯ್ಯ, ಮತ್ತೆ ದುನಿಯಾ ಜನರೆಲ್ಲ ಹಿಂಗ ಮಾಡ್ತಾರಲ್ಲ. ತಿರುಗಡೆ ಹುಡುಗಿ ಅವರೆಲ್ಲ ಮೂರ್ಖರು. ಕಲ್ಲು ಪೂಜೆ ಮಾಡೋರು ಕಲ್ಲು ಹಾಕ್ತಾರ, ಮರ ಪೂಜೆ ಮಾಡೋರು ಮರ ಹಾಕ್ತಾರ, ಮಣ್ಣು ಪೂಜೆ ಮಾಡೋರು ಮಣ್ಣು ಹಾಕ್ತಾರ. ಅದರಂತೆ ಲಿಂಗ ಪೂಜೆ ಮಾಡುವವರು ಲಿಂಗವೇ ಆಗ್ತಾರೆ. ಎಂತ ಮಾತಾಡಿದ ಭಾಷಣ ಏನಪ್ಪ ಸುಮ್ನಿಗ? ಏನೋ ನಡೆಸಿದೆ. ನೋಡಿ ಪಂಡಿತ್ರೆ, ಇವತ್ತು ನಾಗರ ಪಂಚಮಿ ಹಬ್ಬ ಅಂತ ನಾಗರ ಹಾಲನ್ನು ಹುಟ್ಟಿನ ಹಿಡಿದು ನಿಲ್ಲಿಸಿ ಹೊಡೆಯ ಬಂದ ಮೂಳ. ಬೆಳ್ಳಿ ಬಂಗಾರ ನಾಗಪ್ಪ ಮಾಡಿಸಿ ನಮ್ಮಂತರಿಗೆ ದಾನ ಕೊಡ್ಬೇಕಾಯ್ತು ತಿಳಿತಾ? ಅವನು ಇದೆಲ್ಲ ಇದು ನಮ್ಮೊತ್ತೊಬ್ಬರು ಹೇಳ್ಬೇಕಾ? ಚಿಕ್ಕ ಮಕ್ಕಳಿಗೂ ಕೂಡ ತಿಳಿಯುತ್ತೆ. ಕಲ್ಲಿಗೆ ಹಾಲರಿದರೆ ಕುಡಿಯುವುದಿಲ್ಲವೆಂದು. ನಾಲಿಗೆ ಬಿಗಿಡ್ತು ಮಾತ್ರ. ನಿಮಗೆ ಈಗ ಕಾಣಿಸುವುದಿಲ್ಲವೇನು? ಕುಲ ಮತ, ಐಶ್ವರ್ಯ ಮತ, ಅಧಿಕಾರ ಮತದಲ್ಲಿ ಕೂಡಾದ ನಿಮ್ಮ ಕಣ್ಣುಗಳಿಗೆ ಪಾಪ ಏಕೆ ಕಾಣಿಸಿತು? ಅದು ಬಿಗಿಡ್ ಮಾತಾಡು. ಇದು ಚಂದ್ರ ನನ್ನ ತಲೆ ಕೆಟ್ಟದ ಮಗನೇ ನನಗೆ ನಾಚಿಕೆ ಆಗ್ತದವೇನು? ಯಾರು ಕೊಲೆಯ, ಯಾರು ಸಮಕಾರ, ಯಾರು ಮಾದಿಕ? ಕೊಲ್ಲುವವನೇ ಕೊಲೆಯ, ಕೊಲ ಸುತ್ತಿಸುವವನೇ ಮಾದಿಕ. ಇದೇ ಬಸವ ಗುರುವಿನ ನಿರ್ಣಯವಾಣಿ. ಎಲ್ಲ ರಾಜಮ್ಮನ ಕಾಯ ನಾಯಿ ನಿನ್ನ ಕಾಲು ಮುದ್ದಲೇ ಮನ ಸ್ವಾಮಿ, ಸ್ವಾಮಿ, ಅದೇನು ಬಡಬಡಿಸಿದ್ದೀರಲ್ಲ, ಏನದು? ಏನಾಯ್ತು? ನಾನು ಬಡಬಡಿಸಿದ್ದೇನೆ. ಇಲ್ಲ ಇಲ್ಲ ಕಲ್ಯಾಣಿ, ಇಲ್ಲ, ಇದು ಬಡಬಡಿಕೆಯಲ್ಲ. ನನ್ನ ಜೀವನದಲ್ಲಿ ಎಂದೆಂದೂ ಮರೆಯಲಾಗದ ಆಕಸ್ಮಿಕ ಘಟನೆಯ ತೀರಲೆಲ್ಲವೋ. ಸ್ವಾಮಿ, ನಮ್ಮಂತಹರನ್ನು ಈ ವಿಪರೀತ ಅವಸ್ಥೆಗೆ ತಂದಿರಿಸಿದ ಘಟನೆ ಯಾವುದು? ಏನು ಹೇಳಲಿ ಕಲ್ಯಾಣಿ, ಏನು ಹೇಳಲಿ? ಇಂದು ಮುಂಜಾವಿನಲ್ಲಿ ನಾನು ಹೋಗುತ್ತಿದ್ದ ಅದೇ ಮಾರ್ಗವಾಗಿ ತಂದೆ ಬಸವಣ್ಣನವರು ದಯಮಾಡಿಸಿದರು. ಆ ಪಾವನ ಮೂರ್ತಿಯನ್ನು ಕಂಡು ಸಹಜ ಭಾವದಿಂದ ಶಿರಬಾಗಿ ಕೈ ಮುಗಿದು ಶರಣಾರ್ಥಿ ಗುರುವೇ. ಮುಂದೇನಾಯ್ತು ಸ್ವಾಮಿ? ಆದದ್ದೇನು ಸರಣಿ, ಆದದ್ದೇನು? ಅದಕ್ಕೆ ಪ್ರತಿಯಾಗಿ ಅವರು ಶರಣು ಶರಣು ಶರಣಾರ್ಥಿ ಹರಳಯ್ಯ ತಂದೆ ಎನ್ನವರು ಮುನ್ನಡೆದು ಬಿಟ್ಟರು. ಆ ಗುರುವಾರವನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಕಲ್ಯಾಣಿ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬಸವ ತಂದೆ, ನಿಮ್ಮ ಅಖಂಡ ಪ್ರೇಮದ ಭಕ್ತಿ ಭಾರವನ್ನು ಎಳೆಯ ಕರ್ತವ್ಯಗಳು ತಾಳಬಲ್ಲವೇ? ನೀನು ನಮ್ಮೆಲ್ಲರನ್ನು ಹಿಡಿದೆತ್ತಿದ ತಂದೆ, ಪುನರ್ಜನ್ಮ ಕೊಟ್ಟವರು. ನೀವು ಈ ರೀತಿ ಮಾಡಬಹುದೇ? ಅಮ್ಮ, ನಾನು ಬಯಸುತ್ತೇನೆ. ನಾವೆಲ್ಲರೂ ಲಿಂಗ ಪೂಜೆ ನಿರತರಾಗಿ ಬಸವ ಗುರುವಿನ ನಾಮ ಜಪಿಸುತ್ತಾ ಇಡೀ ದಿನವೆಲ್ಲ ಉಪವಾಸ ಮಾಡೋಣ. ಹೀಗೆ ಮಾಡಿದರೆ ಈ ಬಾಲ ನೀಗುವುದಲ್ಲವೇ? ಸ್ವಾಮಿ, ಶೀಲವಂತನ ಸರಿಯಾದ ಸೂಚನೆ ಕೊಟ್ಟಿದ್ದಾರೆ. ಕಲ್ಯಾಣಿ, ನೀನು ಶಿವಾನುಭವಿ ಶರಣೆ. ಒಮ್ಮೆ ಯೋಚಿಸಿ ನೋಡು, ನನ್ನಿಂದ ಮಹಾಪರಾಧ ಜನಿಸಿದೆ. ಇಂತಹ ಸಾಮಾನ್ಯ ಪ್ರಾಯಶ್ಚಿತ್ತಗಳಿಂದ ತೀರದು ತೀರದು ಕಲ್ಯಾಣಿ, ತೀರದು, ತೀರದು. ಸ್ವಾಮಿ,
ನನಗೊಂದು ಸೂಚನೆ ಹೊಡೆದಿದ್ದರು. ಅದರಿಂದ ಈ ಪಾಪದ ಭಾರ ಕಡಿಮೆಯಾಗಿತ್ತು ಎನಿಸುತ್ತಿದೆ. ಆದರೆ 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 ಏನು ಕಲ್ಯಾಣಿ, ಬೇಗ ಹೇಳು. ಸ್ವಾಮಿ, ಜೋಡುಗಳನ್ನು ತಯಾರಿಸುವುದು ನಮ್ಮ ಕಾಯಕ ತಾನೆ. ಹೌದು. ಸುಂದರವಾದ ಒಂದು ಜೊತೆ ಪಾದರಕ್ಷೆಗಳನ್ನು ತಯಾರಿಸಿ ಗುರುದೇವ ಬಸವಣ್ಣನವರಿಗೆ ಬಿಟ್ಟುಕೊಳ್ಳಲು ಕೊಟ್ಟರೆ ನಮಗೆ ಸಮಾಧಾನವಾದದ್ದು ಎನಿಸುತ್ತಿದೆ. ಆದರೆ ಈ ಜೋಡುಗಳನ್ನು ಪವಿತ್ರವಾದ ಚರ್ಮದಿಂದ ತಯಾರಿಸಬೇಕು ಅಷ್ಟೇ. ಪವಿತ್ರ ಚರ್ಮ ಹಾಗಾದರೆ ಏನು ಕಲ್ಯಾಣಿ? ಹೇಳಿದರೆ ಹೆದರುವಿರೋ ಏನು? ಹೆದರಿ ಇದೇನು ಕಲ್ಯಾಣಿ ಹೀಗೆ ಹೇಳುವೆ? ನನ್ನ ಈ ಗುರುಭಾರವನ್ನು ಇಳಿದುಕೊಳ್ಳಲು ಸರ್ವಾರ್ಪಣಕ್ಕೂ ಸಿದ್ಧ. ಹೇಳು. ಬರೀ ಮಾತನಾಡಿದರೆ ಮಾಡಿ ತೋರಿಸಬೇಕಲ್ಲ. ಸ್ವಾಮಿ, ನಾವು ಸದ್ಗುರು ಬಸವೇಶ್ವರಿಗೆ ನಮ್ಮ ತನು ಮನ ಧನವನ್ನು ಅರ್ಪಿಸುವುದು ನಿಜವಿದ್ದರೆ ನಮ್ಮಿಬ್ಬರ ನಡೆ ಜನ್ಮವನ್ನು ಸುರಿದು ಪಾದರಕ್ಷೆಗಳನ್ನು ಮಾಡಿ ಗುರುದೇವ ಬಸವಣ್ಣನವರಿಗೆ ವಿನಾಮಗಳನ್ನು ಕೊಟ್ಟರೆ ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ತೊಡೆ ಜನ್ಮ ಬೇಕೆ? ನನ್ನ ಎದೆಯ ಜನ್ಮವನ್ನು ಸುರಿದು ಜೋಡು ಮಾಡಿ ಹೇಳಿದೆಯ ಕಲ್ಯಾಣಿ ನಿನ್ನ ಮಗನ ಮಾತನ್ನ? ಇಂತಹ ಸತಿ ಪುತ್ರನನ್ನು ಪಡೆದ ನಾನೇ ಧನ್ಯ. ಹೋಗಿ ಮುಂದಿನ ಕಾರ್ಯಕ್ಕೆ ಅಡಿಮ ಕಲ್ಯಾಣಿ. ನನ್ನ ಈ ಪಾಪವನ್ನು ಪೂರ್ಣ ಭಕ್ತಿಯಿಂದ ಮಾಡಿದ ಮಾತು ಸುಂದರವಾಗಿದೆ. ನಾನಿನ್ನು ಬರಲೆ ಕಲ್ಯಾಣಿ. ಸ್ವಾಮಿ, ಎಷ್ಟು ಸೊಗಸಾಗಿದೆ ಈ ವಚನ. ಈಗ ಹೆಣ್ಣು ಮಕ್ಕಳಿಗೆ ಈ ವಚನಗಳನ್ನು ಆಡುವ ಮನೆ ಕೆಲಸ ಮಾಡುವ ಆಟ ಬೆಂದ ಜೀವಕ್ಕೆ ಗಡಿಯನ್ನು ಕೆಲಸಕ್ಕೆ ಬಾರದ ಆಡು ಹೊರಟೆಗಳನ್ನು ಕಾಲನ್ನು ಹೊಂದಿರುವ ತಾಯಿಗಳಿಗೆ ಈ ವಚನಗಳನ್ನು ಆಡುವ ಇಳುಡಿಸಲು. ಏಕೆಂದರೆ ನಮ್ಮ ತತ್ವ ಪ್ರಸಾರವಾಗುತ್ತದೆ ಆಡುವವರ ಮನಕ್ಕೆ ಜೀವ ಶರಣರ ಮನಕ್ಕೆ ಬಂದು ಪ್ರಾಣ ಜೀವ ಓ, ತಂದೆ ಹರಳೆಯ ಶರಣು. ಬನ್ನಿ ಅಪ್ಪ, ಒಳಗೆ ಬನ್ನಿ. ಬೇಡ ತಾಯಿ, ಅಪ್ಪಗಳಿದ್ದಾಗಿ ಇದ್ದಾರೆ. ನಾವು ಒಳಗೆ ಬನ್ನಿ. ಹೊರಗೆ ನಿಂತು ಮಾತಾಡೋಣ. ಗುರುದೇವರು ಬಂದ ನಂತರ ಬರಬೇಕಾಗಿ. ಈಗ ಸ್ವಾಮಿ, ಯಾರು ತಂದೆ ಹರಳೆಯ ಶರಣರು ಬಂದಿದ್ದಾರೆ. ಎಲ್ಲಿದ್ದಾರೆ? ಈಗ ಒಳಗೆ ಕರೆಯಿಲ್ಲ. ಏಕೋ ಒಳಗೆ ಬರಲು ಸಂಕೋಚ ಪಡುತ್ತಿರುವರು. ಸಂಕೋಚ. ಶರಣ ತಂದೆ, ಶರಣ ಗುರುವೇ. ಬನ್ನಿರಿ ಅಮ್ಮ, ಒಳಗೆ ಬನ್ನಿ. ನಮ್ಮ ಮನೆಯೊಳಗೆ ಬನ್ನಿ. ಸಂಕೋಚವೇ? ಸಂಕೋಚವಿಲ್ಲ ಅಮ್ಮ. ಆದರೆ ಹೇಗೆ ಬರುತ್ತಿದ್ದಾರೆ? ಆತಂಕವೇನಿತ್ತು? ನನ್ನ ಕೈಯಲ್ಲಿ ಪಾದರಕ್ಷೆಗಳಿದ್ದುದರಿಂದ ನನಗೆ ಅವು ಭೂಸ್ಪರ್ಶವಾಗುವುದಕ್ಕಿಂತ ಮೊದಲು
ಇಲ್ಲ ತಂದೆ, ಅಪ್ಪಣೆ ಇದ್ದಿಲ್ಲ. ಆದರೆ ಹೊರಲಾರದ ಹೊರೆಯನ್ನು ಹೊರಿಸಿದ್ದೀರಿ. ತಮ್ಮ ಮಾತಿನ ಬೆಳೆದು ಅರ್ಥವಾಗುತ್ತಿಲ್ಲ ಶರಣರೇ. ನನ್ನಿಂದ ಏನಾದರೂ ಅಪರಾಧವಾಗಿದ್ದರೆ ಚಚೆ, ಅಪರಾಧವೆಲ್ಲಿಂದ ಬಂದಂತೆ? ಅಂದು ತಾವು ಬೀದಿಯಲ್ಲಿ ಬರುತ್ತಿದ್ದುದನ್ನು ಕಂಡು ಮನಮುಟ್ಟಿ ಆನಂದದಿಂದ ಶಿರವಾಗಿ ಕೈ ಮುಗಿದು ಶರಣಾರ್ಥಿ ಗುರುವೇ ಎಂದು. ಅದಕ್ಕೆ ಪ್ರತಿಯಾಗಿ ತಾವು ಶರಣು ಶರಣು ಶರಣಾರ್ಥಿ ಹರಳಯ್ಯ ತಂದೆ ಎನ್ನುವರು ನಡೆಯುತ್ತಿದೆ. ಆ ಗುರುಭಾರವನ್ನು ಎಳೆದುಕೊಳ್ಳಲು ನನ್ನ ಹಾಗೂ ಶರಣ ಕಲ್ಯಾಣಿಯವರ ತೊಡೆಯ ಚರ್ಮವನ್ನು ಸುರಿದು ಈ ಪಾದರಕ್ಷೆಗಳನ್ನು ತಯಾರಿಸಿದರು. ಅವುಗಳನ್ನು ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿ ತಂದರು. ಎಂತಹ ಅಗಣಿತ ಕಾರ್ಯವನ್ನು ಮಾಡಿದ್ದೀರಿ. ಸತಿಪತಿಗಳು ನಿಮ್ಮ ಪವಿತ್ರ ಒಡೆಯ ತತ್ವವನ್ನು ಪಾದರಕ್ಷೆಗಳನ್ನು ತಯಾರಿಸಿದ್ದೀರಾ. ಇವುಗಳನ್ನು ನಾನು ಕಾಲಿನಲ್ಲಿ ಬಿಟ್ಟಲೆ ಸ್ವಾಮಿ, ಇದೆಂತಹ ಲೋಕಾಶ್ಚರ್ಯ ಘಟನೆ. ಆದರೆ ಈ ನಿಮ್ಮ ಚರ್ಮಾವತಿಗೆ ಯಾವುದೂ ಸರಿ ಬರದು. ಈ ನಿಮ್ಮ ಚರ್ಮಾವತಿಗೆ ವೃತ್ತಿ ಸಮಬಾರದು. ಸರಿಯಲ್ಲ ನೋಡ ಮೂಡದ ಸಂಗಮ ದೇವ. ನಿಮ್ಮ ಈ ಶರಣ ಚರ್ಮಾವತಿಗೆ ಸರಿ ಏನು ಬೇಡ. ಹರಡೆಗೆ ತಂದೆ ನಿಮಗೆ ನಾನು ಇವುಗಳನ್ನ ಕಾಲಿನಲ್ಲಿ ಬಿಟ್ಟಲು ಯೋಗ್ಯನಲ್ಲ. ಇವು ನನ್ನ ಶಿರದ ಮೇಲೆ ಇದೇನು ಮಾಡಿದ್ರಿ ತಂದೆ? ತಾವು ಬೆಟ್ಟಿಕೊಳ್ಳಲೆಂದು ತನ್ನ ಪಾದಗಳನ್ನು ತಲೆಯ ಮೇಲೆ ಇಟ್ಟುಕೊಳ್ಳುವುದೇ? ಬೇಡ ಬೇಡ ಗುರುವೇ, ಬೇಡ. ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿರುತ್ತದೆ. ನಾನೀಗ ಅದನ್ನೇ ಮಾಡುತ್ತೇನೆ. ನಿಮ್ಮ ಮಹತ್ವವಾದ ಪಾದರಕ್ಷೆಗಳು ನನ್ನ ಶಿರದ ಮೇಲೆಯೇ ಒಡೆಯ ಒಡೆಯ ಶರಣರೇ, ನೀವೇ ನನ್ನ ಒಡೆಯರು. ಪೂಜ್ಯ ಜಂಗಮರು ನಿಮ್ಮಂಥವರ ಸೇವೆಗೆ ನನಗೆ ಲಿಂಗಾಂಗ ಸಮರ್ಪಣ. ಶರಣರೇ, ಮಹತ್ವವಾದ ಪಾದರಕ್ಷೆಗಳು ತಮ್ಮಲ್ಲಿಯೇ ಆ ಸಂಗಮನಕ್ಕೆ ಆಗಲಿ ಗುರುವೇ. ನಮ್ಮಿ ಪವಿತ್ರ ಹಸ್ತಮಸ್ತಕ ಸೋಂಕಿನಿಂದ ಪ್ರಸಾದ ರೂಪವಾಗಿ ದೊರೆತ ಈ ಪಾದರಕ್ಷೆಗಳು ಸದಾ ನಮ್ಮ ರಕ್ಷಾ ಕವಚವಾಗಿದೆ. ನೀವು ಹೊಸ ಪಾದಗಳು ಸದಾ ನಮ್ಮ ನೆತ್ತಿಯ ಮೇಲೆ ಇರಲಿ. ನಾನಿನ್ನು ಬರುವೆ.